ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಈಗ ವಾರದ ರೀಡಿಂಗ್ ಏನು ಅಂತ ನೋಡೋಣ. ಈ 20ನೇ ತಾರೀಕಿನಿಂದ ಹಿಡಿದು 26ನೇ ತಾರೀಕಿನವರೆಗೆ. ಓಕೆ, ಸಿ ದಿಸ್ ಇಸ್ ದ ಪ್ಲಾನೆಟರಿ ಪೊಸಿಷನ್, ಕರೆಂಟ್ ಪೊಸಿಷನ್. ಈಗೇನಾಗೈತಿ, 12ನೇ ಮನೆಯೊಳಗೆ ಸನ್, ಸ್ಯಾಟರ್ನ್, ವೀನಸ್ ಆ್ಯಂಡ್ ಮೂನ್ ಇವತ್ತು ಅಲ್ಲೇ ಅದಾರ. ಸನ್ ಆ್ಯಂಡ್ ಸ್ಯಾಟರ್ನ್ ನ್ಯಾಚುರಲ್ ಎನಿಮೀಸ್. ಓಕೆ, ಇವರಿಂದ ಏನಾಗ್ಬೋದು ಅಂತಂದ್ರೆ, ವೀನಸ್ ಈಸ್ ಯುವರ್ ಇಮೋಷನ್ಸ್ದೊಳಗೆ ಕಡಿಮೆ ಅನ್ನಿಸ್ಬೋದು. ಅಂದರೆ ನೀವು ಒಂಥರ ಇಮೋಷನ್ಸ್ ಡ್ರೈ ಅಂತಂತ ಅನ್ನಿಸ್ಬೋದು ನಿಮಗೆ. ನಿಮ್ಮ ವರ್ಕ್ ಅಫೆಕ್ಟ್ ಆಗ್ಬೋದು. ಯಾಕಂತಂದ್ರೆ ಸ್ಯಾಟರ್ನ್ ಅಂದ್ರೆ ನಿಮ್ಮ ಪ್ರೊಫೆಷನ್, ವರ್ಕ್ದು ಲೋಡ್ ಆಗ್ಬೋದು ನಿಮಗೆ. ಹಿಡಿದಂಥ ಕೆಲಸ ಲಘು ಆಗಲಿಕ್ಕಿಲ್ಲ. ಎಲ್ಲಿ ನೀವು 1% ಹಾಕ್ಬೇಕಾಗತಿ, ಅಲ್ಲಿ ನೀವು 10% ಹಾಕಿ ಕೆಲಸ ತೆಗಿಬೇಕಾಗತಿ. ಕ್ಯಾಶ್ ಫ್ಲೋದೊಳಗೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ಬೋದು. ಆಮೇಲೆ ಕೆಲಸ ಜಾಸ್ತಿ ಮಾಡಬೇಕಾಕತಿ, ಅಂದರೆ ಕೆಲಸದ ಪ್ರೆಷರ್ ಇರ್ತೈತಿ ಅಂತ. ಓಕೆ, ನಿಮ್ಮ ಪ್ಯಾಷನ್ನು ಸ್ವಲ್ಪ ಯಾವುದೇ ವಿಷಯದ ಬದಲಾಗಿ ಇದ್ದಂಥ ಪ್ಯಾಷನ್ನು ಸ್ವಲ್ಪ ನಿಮಗೆ ಕಡಿಮೆ ಆಗಾಕತ್ತೈತಿ ಅಂತ ನಿಮಗೆ ಅನ್ನಿಸ್ಬೋದು. ಯಾಕಂದ್ರೆ ಸನ್ ಮತ್ತು ಸ್ಯಾಟರ್ನ್ ನಡಕ್ಕೆ ವೀನಸ್ ಐತಿ. ಚಂದ್ರಮ ಏನು ನಾಳೆ ಹೋಗ್ತಾರೆ ಬೇರೆ ರಾಶಿಗೆ. ಸೊ ವೀನಸ್ ಈಸ್ ಅ ವೆರಿ ಸಾಫ್ಟ್ ಪ್ಲ್ಯಾನೆಟ್. ಸೊ ಅದು ಸರಿಯಂಗೆ ಪರ್ಫಾರ್ಮ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಅವೆರಡೂ ಕ್ರೂರ ಗ್ರಹಗಳಲ್ಲ. ಸೊ ಅದಕ್ಕೆ ಸರಿಯಂಗೆ ಪರ್ಫಾರ್ಮ್ ಮಾಡೋಕ್ಕಾಗಂಗಿಲ್ಲ. ವೀನಸ್ ರಿಲೇಟೆಡ್ ಏನು ಕ್ಯಾರೆಕ್ಟರ್ಸ್ ಅದಾವಲ್ಲ, ಅದರೊಳಗೆ ನಿಮಗೊಂದು ಸ್ವಲ್ಪ ಅವು ವಿಷಯಗಳು ಅಫೆಕ್ಟ್ ಆದಂಗೆ ಅಂತ ನಿಮಗೆ ಅನ್ನಿಸ್ತಾವೆ. ಮನೆಯೊಳಗೂ ಯಾರಾದರೂ ನಿಮ್ಮ ತಂದೆ ಜೊತೆ ಅದು ನಿಮ್ಮ ರಿಲೇಷನ್ ಮೊದಲಿಂದನೂ ಸ್ವಲ್ಪ ಏನಾದರೂ ಸ್ವಲ್ಪ ಗಡಿಬಿಡಿ ಒಳಗಿತ್ತು ಅಂತಂತಂದ್ರೆ ಸ್ವಲ್ಪ ಜಾಗರೂಕರಾಗಿರ್ರಿ. ಓಕೆ, ಯಾಕಂದ್ರೆ ಸನ್ ಆ್ಯಂಡ್ ಸ್ಯಾಟರ್ನ್ ನ್ಯಾಚುರಲ್ ಎನಿಮೀಸ್, ತಂದೆ ಮತ್ತು ಮಗ. ಓಕೆ, ಫಾದರ್ ಅನ್ರಿ, ಗುರು ಅನ್ರಿ, ಮೆಂಟೋರ್ ಅನ್ರಿ, ಅಥವಾ ಫಾದರ್ಲಿ ಫಿಗರ್ ಅನ್ರಿ, ಅಂಥವ್ರ ಜೊತೆಗೆ ಏನಾದರೂ ವಾದ ವಿವಾದ ಆಗುವಂಥ ಪ್ರಶ್ನೆ. ಸೊ ಎಷ್ಟಾಕತಿ ಅಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗ್ರಿ. ಓಕೆ, ಸೊ ಈಗ ಅಗ್ನಿತತ್ವದ ರಾಶಿಗಳು ನೋಡಿರಿ. ಅಗ್ನಿತತ್ವದ ರಾಶಿಗಳು ಯಾವುವು ಅಂತಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಈ ಮೂರರಲ್ಲಿ ಯಾವುದಾದರೂ ಒಂದು ತಮ್ಮ ರಾಶಿಯಾಗಿದ್ದರೆ, ಅಂದರೆ ಮೇಷರಾಶಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಅಥವಾ ಧನುರಾಶಿ ಆಗಿರ್ಬೋದು, ಈ ಮೂರರೊಳಗೆ ಯಾವುದಾದ್ರೂ ಒಂದಾಗಿದ್ದರೆ ಇದು ನಿಮಗೆ ಸಂಬಂಧಪಟ್ಟಂಥ ರೀಡಿಂಗ್. ಸನ್ ಸನ್ ಕಾರ್ ವಾ ಓಕೆ, ದೀಸ್ ಆರ್ ದ ಕಾರ್ಡ್ಸ್. ಬಾಟಮ್ ಆಫ್ ದ ಡೆಕ್ ಏನಿದೆ, ಬಾಟಮ್ ಆಫ್ ದ ಡೆಕ್ ಪೇಜ್ ಆಫ್ ಸೋರ್ಟ್ಸ್. ಸೊ ಈ ವಾರದ ಆರಂಭದಲ್ಲಿ ಏನು ಅಂತಂದರೆ ಸನ್ ಕಾರ್ಡ್ ಆ್ಯಂಡ್ 9 ಆಫ್ ಪೆಂಟಕಲ್ಸ್. ಇವೆರಡು ಕಾರ್ಡ್ ಏನಾದ್ರೆ ದೆ ಬೋತ್ ಆರ್ ಪಾಸಿಟಿವ್ ಕಾರ್ಡ್ಸ್. ಓಕೆ, ನೀವು ಖುಷಿಯಾಗಿರೋದನ್ರಿ, ನಿಮ್ಮ ಸೆಲೆಬ್ರೇಟ್ ಮಾಡೋದನ್ರಿ, ನಿಮ್ಮ ಸಕ್ಸಸ್ ಸೆಲೆಬ್ರೇಟ್ ಮಾಡೋದನ್ರಿ, ಅಥವಾ ನಿಮ್ಮ ಫ್ಯಾಮ್ಲಿ ಜೊತೆ ಎಲ್ಲಾದರೂ ಹೋಗುವಂಥದ್ದು, ಅಥವಾ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸಾಕಷ್ಟು ಸುಧಾರಣೆ ಆಗುವಂಥದ್ದು, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಏನಾದರೂ ಕ್ಲಾಶಸ್ ಇದ್ದರೆ ಅವೆಲ್ಲ ರಿಸಾಲ್ವ್ ಆಗುವಂಥದ್ದು. ಆಮೇಲೆ ಇಲ್ಲೇ ಅಬಂಡೆನ್ಸ್ ಕಾರ್ಡ್ ಇದೆ. ನೀವೇನು ಎಫರ್ಟ್ ಹಾಕಿರಲ್ಲ ಅದಕ್ಕೆ ಒಳ್ಳೆ ಫ್ರೂಟ್ಫುಲ್ ರಿಸಲ್ಟ್ ಸಿಗುವಂಥದ್ದು. ಓಕೆ, ಈ ಕಾರ್ಡ್ ತೋರಿಸುತ್ತೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿನೂ ತೋರಿಸ್ತೈತಿ. ನಿಮ್ಮ ವರ್ಕ್ ರಿಲೇಟೆಡ್ ಏನಾದರೂ ಕೆಲಸದೊಳಗೆ ಗ್ರೋತ್ ತೋರಿಸ್ತೈತಿ, ನಿಮಗೆ ಅನ್ನಿಸ್ಬಹುದು. ಓಕೆ, ವಾರದ ಮಧ್ಯದಲ್ಲಿ ನಿಮಗೆ ಏನು ಅನ್ನಿಸ್ಬೋದು ಅಂತಂದ್ರೆ, ಹಾರ್ಡ್ ವರ್ಕ್ ಮಾಡಕತ್ತೀನಿ, ಬಟ್ ನಾ ಎಷ್ಟು ದುಡ್ಡು ನನಗೆ ಬರಬೇಕಾಗಿತ್ತು ಅಷ್ಟು ಫೈನಾನ್ಷಿಯಲಿ ನಾನು ಫಿಟ್ ಅಂತ ಅನ್ಸಕತ್ತಿಲ್ಲ ಅಂತ ನಿಮಗೆ ವಾರದ ಮಧ್ಯದಲ್ಲಿ ಅನ್ನಿಸ್ಬೋದು. ಯಾಕಂದ್ರೆ ಈ ಕಾರ್ಡ್ ಏನು ತೋರಿಸ್ತತಿ ಅಂದರೆ ಹಾರ್ಡ್ ವರ್ಕ್ ತೋರಿಸ್ತತಿ, ಬಟ್ ದುಡ್ಡಿಂದು ಫ್ಲೋ ಕಡಿಮೆ ತೋರಿಸ್ತತಿ. ಇದು ಸ್ಟ್ಯಾಗ್ನೆನ್ಸಿ ತೋರಿಸ್ತತಿ ಆ್ಯಕ್ಚುಲಿ. ಯಾಕಂದರೆ ನೋಡ್ರಿ ಅವೆಲ್ಲ ಆರ್ಮರ್ ಹಾಕ್ಕೊಂಡು ನಿಂತಾನ, ಬಟ್ ಏನೂ ಮಾಡೋಕತ್ತಿಲ್ಲ, ಬರೀ ನಿಂತಾನೆ ಅಷ್ಟೆ. ಇದು ಪೆಂಟಕಲ್ ಅಂದ್ರೆ ದುಡ್ಡು. ಸೊ ದುಡ್ಡು ನಿಮ್ಗೆ ಹಂಗಂತಂದ್ರೆ ದುಡ್ಡಿನ ಹರಿವು ಕಡಿಮೆ. ಯಾಕಂದ್ರೆ ಹಿಂಗೆ 12ನೇ ಮನೆಯೊಳಗೆ ಸನ್, ಸ್ಯಾಟರ್ನ್, ವೀನಸ್ ಮತ್ತು ಚಂದ್ರಮ ಅಂತಂತಂದ್ರೆ ಕ್ಯಾಶ್ ಫ್ಲೋ ಕಡಿಮೆ. ಇಟ್ಸ್ ಅ ಹೌಸ್ ಆಫ್ ಲಾಸ್ ನಿಮಗೆ ಅನ್ನಿಸ್ಬಹುದು. ಆಮೇಲೆ ಈ ವಾರಾಂತ್ಯದೊಳಗೆ ನಿಮಗೆ ಹೆಂಗೆ ಅನಿಸುತ್ತೆ ಅಂದರೆ, ಏನಾದರೂ ಹೆಲ್ತ್ ರಿಲೇಟೆಡ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ನಿಮಗೆ ಒಳ್ಳೆ ಮೆಡಿಕೇಷನ್ ಸಿಗುವಂಥದ್ದು, ಮತ್ತು ನೀವೇನಾದರೂ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದರೆ ನಿಮಗಲ್ಲಿ ಬ್ಲೆಸ್ಸಿಂಗ್ಸ್ ಐತಿ. ನೀವು ಹೋಪ್ಫುಲ್ ಇರ್ತೀರಿ ಈ ವಾರಾಂತ್ಯದೊಳಗೆ. ಅಂದರೆ ನನಗೇನಾದರೂ ಪ್ರಾಬ್ಲಮ್ ಇದ್ದರೆ ಇದಕ್ಕೊಬ್ಬರು ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಇದಕ್ಕೊಂದು ಒಳ್ಳೇದೇನಾದರೂ ಪರಿಹಾರ ಸಿಗ್ತೈತಿ ಅಂತಂದೇಳಿ ನಿಮಗೆ ಅನ್ನಿಸ್ತೈತಿ. ನೀವು ಹೋಪ್ಫುಲ್ಲೂ ಇರ್ತೀರಿ, ಮತ್ತು ಎಷ್ಟು ಆಕತ್ತಷ್ಟು ಕಾಮನೂ ಇರ್ತೀರಿ.
ಆದ್ರೆ ನಿಮಗೆ ಹಾಸ್ಪಿಟ್ಲೈಸೇಷನಿಗೆ ಖರ್ಚು ಮಾಡ್ಬೇಕಾಗತ್ತೆ ಈ ವಾರದೊಳಗೆ. ಹಾಸ್ಪಿಟ್ಲಿಗೆ ಹೋಗೋದು ಖರ್ಚು ಮಾಡೋದು ಅಂದ್ರೆ ಖರ್ಚು ಆಗ್ತೈತಿ, ಬಟ್ ದುಡ್ಡಿನ ಫ್ಲೋ ಕಡಿಮೆ ಇರ್ತೈತಿ. ಅಥವಾ ನೀವೇನಾದರೂ ಬರೀ ಹೆಲ್ತ್ ರಿಲೇಟೆಡ್ ಅಂತಲ್ಲ, ಮೆಂಟಲಿ ನಿಮಗೇನಾದರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಂತಂದರೆ, ಯಾವುದಾದ್ರೂ ವಿಷಯಗಳಲ್ಲಿ ಏರ್ಪೇರಾಗಿದ್ರೆ ಮಾಡಿದ್ರೆ, ಸೊ ಅದಕ್ಕೆ ಹೆಂಗೆ ಅಂತಂತಂದ್ರೆ ನಿಮಗೆ ಈ ವಾರಾಂತ್ಯದೊಳಗೆ ಏನಾದರೂ ಅದಕ್ಕೊಂದು ಪರಿಹಾರ ಸಿಗುವಂಥದ್ದು. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಮಾಡಿದರೆ ಅದೆಲ್ಲ ರಿಸಾಲ್ವ್ ಆಗುವಂಥದ್ದು. ಸೊ ಪೇಷನ್ಸ್ ಇಟ್ಕೊಂಡು ಕೆಲಸ ಮಾಡಿರಿ. ಹ್ಯಾವ್ ಪೇಷನ್ಸ್ ವಿತ್ ಯುವರ್ ಸೆಲ್ಫ್ ಆ್ಯಂಡ್ ದೋಸ್ ಅರೌಂಡ್ ಯು. ಡೋಂಟ್ ಬಿ ಅಫ್ರೇಡ್ ಟು ಆಸ್ಕ್ ಅದರ್ಸ್ ಟು ಬಿ ಪೇಷಂಟ್ ವಿತ್ ಯು ವೈಲ್ ಯು ಫಿಗರ್ ಥಿಂಗ್ಸ್ ಔಟ್. ನೀವು ವಿಷಯಗಳನ್ನು ಫಿಗರ್ ಔಟ್ ಮಾಡೋ ಹೊತ್ನಾಗ ಸಿಟಿಗಳು ಅಂತ ಚಾನ್ಸಸ್ ಇರ್ತವೆ, ಯಾಕಂದ್ರೆ ಮನಿ ಫ್ಲೋ ಕಡಿಮೆ ಇರ್ತೈತಿ. ಈಗ ಹೆಂಗೆ ಸನ್ ಸ್ಯಾಟರ್ನ್ ಇನ್ 12th ಹೌಸ್ ಆಫ್ ಲಾಸ್. ಸೊ ಫಾದರ್ ಫಿಗರ್ ಅನ್ರಿ, ಅಥವಾ ನಿಮ್ಮ ಬಾಸ್ ಅನ್ರಿ, ಅಂಥವ್ರ ಜೊತೆ ಏನಾದರೂ ಸ್ವಲ್ಪ ಇರಿಸ್ಮುರಸ್ ಆಗುವಂಥ ಚಾನ್ಸಸ್. ಸೊ ಬಿ ಪೇಷಂಟ್ ವಿತ್ ಯುವರ್ ವರ್ಕ್. ಓಕೆ, ಸಿ ಚಾಯ್ಸ್, ಚೂಸ್ ಯುವರ್ ಓನ್ ಅಡ್ವೆಂಚರ್. ಯು ಆಲ್ವೇಸ್ ಹ್ಯಾವ್ ಅ ಚಾಯ್ಸ್ ವೆನ್ ಡಿಸೈಡಿಂಗ್ ಹೌ ಟು ರೆಸ್ಪಾಂಡ್ ಟು ಅ ಸಿಚುವೇಶನ್. ಚೂಸ್ ವೆಲ್, ಯೂಸ್ ಯುವರ್ ಕರೇಜ್ ಆ್ಯಂಡ್ ವಿಸ್ಡಮ್ ಟು ಸರ್ವ್ ದ ಗ್ರೇಟೆಸ್ಟ್ ಗುಡ್. ಎಷ್ಟಾಕತಿ ಅಷ್ಟು ಪೇಷಂಟ್ಲಿ ಇರಾಕ್ ಕಲೀರಿ. ಆಮೇಲೆ ಇವ್ರು ಎಷ್ಟು ಚಂದ ಹೇಳತ್ತಾರಡ್ರಿ, ಅಂದ್ರೆ ಯಾವುದೂ ರಿಯಾಕ್ಟ್ ಮಾಡಕ್ಕೆ ನೋಡಬೇಡ್ರಿ. ಈ ವಾರ ಒಟ್ಟು ರಿಯಾಕ್ಟ್ ಮಾಡಕ್ಕೆ ನೋಡಬೇಡ್ರಿ, ಯಾಕಂದ್ರೆ ಸನ್ ಆ್ಯಂಡ್ ಸ್ಯಾಟರ್ನ್ ಬೋತ್ ಆರ್ ನ್ಯಾಚುರಲ್ ಎನಿಮೀಸ್. ಸೊ ನಿಮ್ಮ ಬಾಸ್ ಅನ್ರಿ ಮತ್ತು ನಿಮ್ಮ ಪ್ರೊಫೆಷನ್ ಅನ್ರಿ, ಪ್ರೊಫೆಷನ್ದೊಳಗೆ ಬಾಸನ ಜೊತೆ ಏನಾದರೂ ಇರಿಸ್ಮುರ್ಸ್ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ವೀನಸ್ ಐತಿ. ವೀನಸ್ ಅಂದ್ರೆ ನಿಮ್ಮ ಫೀಲಿಂಗ್ಸ್ ಅನ್ರಿ, ನಿಮ್ಮ ಎಮೋಷನ್ಸ್ ಅನ್ರಿ, ನಿಮ್ಮ ವೈಫ್ ಅನ್ರಿ. ಸೊ ಇವರೆಲ್ಲರ ಜೊತೆನೂ ಎಷ್ಟಾಕೈತಿ ಅಷ್ಟು ಪೇಷಂಟ್ಲಿ ಇರಾಕೆ ನೋಡ್ರಿ ಈ ವಾರ. ಓಕೆ, ಇದು ಯಾರಿಗೆ ಅಂತಂದ್ರೆ ಮೇಷರಾಶಿಯವರಿಗೆ, ಸಿಂಹರಾಶಿಯವರಿಗೆ ಮತ್ತು ಧನುರಾಶಿಯವರಿಗೆ. ಆಲ್ರೆಡಿ ಫೈರಿ ಸೈನ್ಸ್ ಇವು. ಸೊ ನೀವು ಜಾಸ್ತಿ ಸಿಟ್ಟಿಗಳು ಚಾನ್ಸಸ್ ಆರ್ ದೇರ್. ಸೊ ಟ್ರೈ ಟು ಕಂಟ್ರೋಲ್ ಯುವರ್ ಇಮೋಷನ್ಸ್. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಲೋ, ಈಗ ನಾವು ಪೃಥ್ವಿ ತತ್ವದ ರಾಶಿಗಳಿಗಾಗಿ ನೋಡೋಣ. ಓಕೆ, ಈ ವಾರದ ರೀಡಿಂಗ್ದಲ್ಲಿ ಏನಿದೆ ಅಂತ. ಈಗ ನೋಡಿರಿ, ಕರೆಂಟ್ ಪೊಸಿಷನ್ ಹಿಂಗೈತಿ ಈಗ ಸದ್ಯ. ಸನ್, ಸ್ಯಾಟರ್ನ್, ಚಂದ್ರಮ ಮತ್ತು ವೀನಸ್ 12ನೇ ಮನೆ. ಇಟ್ಸ್ ಅ ಹೌಸ್ ಆಫ್ ಲಾಸ್, ಸೊ ಸನ್ ಆ್ಯಂಡ್ ಸ್ಯಾಟರ್ನ್ ಬೋತ್ ಆರ್ ನ್ಯಾಚುರಲ್ ಎನಿಮೀಸ್. ನಿಮ್ಮ ಇಮೋಷನ್ಸು ಸ್ವಲ್ಪ ಕಡಿಮೆ ಆಗ್ಯಾವಂತ ಅನ್ನಿಸ್ಬೋದು. ಓಕೆ, ವರ್ಕ್ ಏನಾದರೂ ಅಫೆಕ್ಟ್ ಆಗ್ಬೋದು, ಪ್ರೊಫೆಷನ್ದೊಳಗೆ ಏನಾದರೂ ಸ್ವಲ್ಪ ಏರ್ಪೇರ್ ಆಗುವಂಥ ಚಾನ್ಸಸ್. ಸ್ಯಾಟರ್ನ್ ಅಂದ್ರೆ ನಿಮ್ಮ ಪ್ರೊಫೆಷನ್, ಸನ್ ಅಂದ್ರೆ ನಿಮ್ಮ ಬಾಸ್. ಓಕೆ, ಅಂದರೆ ನಿಮ್ಮ ಹೈಯರ್ ಅಥಾರಿಟೀಸ್, ತಂದೆ ಅನ್ರಿ, ಫಾದರ್ ಫಿಗರ್ ಅನ್ರಿ, ಅಂಥವ್ರ ಜೊತೆ ಮೆಂಟೋರ್ ಅನ್ರಿ, ಗುರುಗಳು ಅನ್ರಿ, ಅಂಥವ್ರ ಜೊತೆ ಸ್ವಲ್ಪ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಏನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ತಾವೆ, ಅಥವಾ ಏನಾದರೂ ಕ್ಲಾಶಸ್ ಆಗುವಂಥದ್ದು. ಸೊ ಸ್ವಲ್ಪ ಪೇಷಂಟ್ಲಿ ಇರಾಕೆ ನೋಡ್ರಿ, ಯಾಕಂದರೆ ಇವೆಲ್ಲ ಪ್ಲಾನೆಟ್ಸು ಇಲ್ಲಿ 6ನೇ ಮನೆ ನೋಡ್ತಾವೆ. 6ನೇ ಮನೆ ಅಂದ್ರೆ ನಿಮ್ಮ ರುಟೀನ್ದೊಳಗೆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ನೀವು ಈಗ ಸದ್ಯ. ಆಮೇಲೆ ಮನಿ ಫ್ಲೋ ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬೋದು ಬಿಕಾಸ್ ಆಫ್ ವೀನಸ್ ಅಂದ್ರೆ ದುಡ್ಡು, ಚಂದ್ರಮ ಅಂದ್ರೂ ಲಿಕ್ವಿಡ್ ಮನಿ. ಸೊ ಅದ್ರ ಕ್ಯಾಶ್ ಫ್ಲೋ ಕಡಿಮೆ ಆಗೈತಿ ಅಂತ ಅನ್ನಿಸ್ಬೋದು. ಬರ್ತೈತಿ, ಬಟ್ ಹೆಂಗಂದ್ರೆ ಪೋರ್ಷನ್ಸ್ದಾಗ ಬರ್ತೈತಿ. ನೀವೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಹಂಗೆ ಬರೋಂಗಿಲ್ಲ. ಸೊ ಅದಕ್ಕೆ ಹೆಂಗಂತಂದ್ರೆ ನಿಮಗೆ ಒಂಥರ ಬೇಜಾರಾಗುವಂಥ ಚಾನ್ಸಸ್. ಕೆಲಸ ಜಾಸ್ತಿ ಮಾಡ್ಬೇಕಾಗತ್ತೆ, ಆದ್ರೆ ದುಡ್ಡಿನ ಫ್ಲೋ ಕಡಿಮೆ ಇರ್ತೈತಿ. ನಿಮ್ಮ ಪ್ಯಾಷನ್ದೊಳಗೂ ಸ್ವಲ್ಪ ಏನೋ ಪ್ಯಾಷನ್ ಯಾಕೋ ಸ್ವಲ್ಪ ಕಡಿಮೆ ಆಗೈತಿ ಅಂತಂತ ನಿಮ್ಗೆ ಅನ್ನಿಸ್ಬಹುದು. ಸೊ ಈಗ ಪೃಥ್ವಿ ತತ್ವದ ರಾಶಿ ಅಂತಂತಂದರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಈ ಮೂರರಲ್ಲಿ ತಮ್ಮದು ಯಾವುದಾದ್ರೂ ಒಂದು ರಾಶಿ ಆಗಿದ್ದರೆ ಈ ರೀಡಿಂಗ್ ತಮಗಾಗಿ ಇದೆ. ಓಕೆ, ಸೊ ಈಗ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ನೋಡೋಣ. ಓಕೆ, ನಾ ಈಗ ನಿಮಗೆ ಹೇಳಿದ್ದೆ ಕ್ಯಾಶ್ ಫ್ಲೋ ಕಡಿಮೆ ಆಗ್ಬೋದು ಅಂತ. ಅದೇ ಕಾರ್ಡ್ ಬಂದಿತ್ತು. ಅದು ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯವರಿಗೂ ಅದೇ ಕಾರ್ಡ್ ಬಂದಿತ್ತು. ಸೊ ಈಗ ವಾರದ ಮೊದಲಿಗೆ ನಿಮಗೇನು ಅನ್ನಿಸ್ಬೋದು ಅಂತಂತಂದ್ರೆ
ನಿಮ್ಮ ಕೆಲಸದೊಳಗೆ ನೀವು ಮಾಡಿದ ಕೆಲಸ ಯಾರಾದರೂ ರಿಕಗ್ನೈಸ್ ಮಾಡೋದು, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ಓಕೆ, ನಿಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತೈತೆ. ಓಕೆ, ನಾನು ಇಷ್ಟೆಲ್ಲ ನಾನು ಎಫರ್ಟ್ ಹಾಕಿದ್ದೆ, ಸೊ ಎಫರ್ಟ್ ಹಾಕಿದ್ದಕ್ಕಾಗಿ ನನಗೆ ಇವರು ಅಪ್ರಿಷಿಯೇಟ್ ಮಾಡ್ಯಾರ ಅನ್ನುವಂಥದ್ದು ಒಂದು ನಿಮಗಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಆ ಥರದ ಫೀಲಿಂಗ್ ಇರ್ತೈತಿ ನಿಮಗೆ. ಓಕೆ, ನಿಮಗೇನಾದರೂ ಕೆಲಸ ಯಾವುದಾದ್ರೂ ನಿಂತಿತ್ತು ಮಾಡಿತ್ತು ಅಂತಂತಂದರೆ ನೀವು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ, ನೀವು ಇನ್ನೊಂದು ಸರ್ತಿ ಮಾಡೋಕೆ ಅದನ್ನು ಟ್ರೈ ಮಾಡ್ಬೋದು. ಸೊ ಅಂದರೆ ನಿಮಗೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಸಿಗ್ತೈತಿ ಈ ಈ ಈ ವಾರದ ಶುರುವಾತರೊಳಗೆ, ಈ ವಾರದ ಆರಂಭದಲ್ಲಿ. ಓಕೆ, ಸೊ ಅದರ ಜೊತೆಗೆ ವಾರದ ಆರಂಭದಲ್ಲಿ ನಿಮಗೇನು ಅನ್ನಿಸ್ಬೋದು ಅಂತಂದರೆ, ನಿಮ್ಮ ಕೆಲಸದೊಳಗೆ ಪ್ರೋಗ್ರೆಸ್ ಐತಿ, ಅಥವಾ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದು, ಸೊ ನೀವು ಯಾವುದೇ ಕೈಯಾಗಿ ತೊಗೊಂಡಂಥ ಕೆಲಸ ಎಕ್ಸ್ಪಾನ್ಷನ್ ಮಾಡುವಂಥದ್ದು, ಆ ಥರದ ವಿಚಾರಗಳೆಲ್ಲ ನಿಮ್ಮಲ್ಲಿ ನಡೀತಾವೆ. ಓಕೆ, ಆಮೇಲೆ ವಾರದ ಮಧ್ಯದಲ್ಲಿ ಹೆಂಗೆ ಅಂತಂತಂದರೆ ಕ್ಯಾಶ್ ಫ್ಲೋ ಕಡಿಮೆ ಇರ್ತೈತಿ. ನೀವು ನೋಡಿರಿ, ಈಗ ಹೆಣ್ಮಗಳಿಗೆ ಎಷ್ಟು ಪ್ರೀತಿಯಿಂದ ನೋಡಾಕತ್ತಾಳ ಅದನ್ನು. ಅಲ್ಲಿ ಹೆಂಗೈತಿ ಅಂದರೆ, ಈ ಕಾರ್ಡ್ ಏನು ತೋರಿಸ್ತೈತೆ ಅಂದರೆ ಸ್ಟ್ಯಾಗ್ನೆನ್ಸಿ ತೋರಿಸ್ತದೆ. ದುಡ್ಡಿಂದ ಹಾರ್ಡ್ ವರ್ಕ್ ಮಾಡ್ಬೇಕಾಕತಿ. ಅವನು ನೋಡ್ರಿ ಆರ್ಮರದು ಹಾಕ್ಕೊಂಡು ಅವೆಲ್ಲ ಆ್ಯಕ್ಚುಲಿ ಕೆಲಸಕ್ಕೆ ನಿಂತಾನ, ಬಟ್ ಅವ ಎಲ್ಲೂ ಮೂವ್ ಆಗಾಕತ್ತಿಲ್ಲ, ಅಲ್ಲೇ ನಿಂತಾನ. ಅಂದರೆ ಇದರರ್ಥ ಸ್ಟ್ಯಾಗ್ನೆನ್ಸಿ, ದುಡ್ಡು ಕೈಯಾಗಿದ್ದದ ದುಡ್ಡಿನಲ್ಲಿ ಸ್ಟ್ಯಾಗ್ನೆನ್ಸಿ ಸ್ಟ್ಯಾಗ್ನೆಂಟ್ ಆಗೈತಿ, ಅಥವಾ ದುಡ್ಡು ಬರ್ತೈತಿ ನಿಮಗೆ ಇಲ್ಲ ಅಂತಂತಲ್ಲ, ಬಟ್ ಪೋರ್ಷನ್ಸ್ದಾಗ ಬರ್ತೈತಿ. ನೀವು ಅದನ್ನು ಪಡ್ಕೊಂಡದ್ದಕ್ಕೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದು ಹೇಳಿ ಇರೋಂಗಿಲ್ಲ. ಸೊ ಹೆಂಗಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಬೇಕಾಕತಿ, ಮತ್ತು ಒಂದು ರೂಟೀನ್ ಫಿಕ್ಸ್ ಮಾಡ್ಕೋಬೇಕಾಕತಿ. ಯಾಕಂದರೆ ಇವೆಲ್ಲ ಗ್ರಹಗಳು ಈ ಮನೆ ನೋಡ್ತಾವೆ, ಇವೆಲ್ಲ ಗ್ರಹಗಳು ಈ ಮನೆ ನೋಡ್ತಾವೆ. ಇದು ನಿಮ್ಮದು ಡೈಲಿ ನೀವೇನು ಜೀವನ ಮಾಡ್ತಿರಲ್ಲ ಆ ಮನೆಯನ್ನ ಈ ಮನೆ ಆ ವಿಷಯನ ರಿಪ್ರೆಸೆಂಟ್ ಮಾಡ್ತೈತಿ. ಸೊ ಸ್ಯಾಟರ್ನ್ ಅಂತಂದ್ರೆ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ಫುಲಿ ಕೆಲಸ ಮಾಡೋಕೆ ನೋಡ್ರಿ. ಓಕೆ, ಗಡಿಬಿಡಿ ಮಾಡ್ಕೊಳ್ಬೇಡ್ರಿ ಯಾವುದೇ ವಿಷಯಕ್ಕೆ. ಸೊ ವಾರದ ಅಂತ್ಯದಲ್ಲಿ ನಿಮಗೆ ಯಾಕೋ ಸ್ಟಕ್ ಆಗ್ಯಾನಂತ ಅನ್ನುವಂಥ ಫೀಲಿಂಗು ನಿಮಗೆ ಬರ್ಬೋದು, ಅಥವಾ ನೀವು ಕೈಯಾಗಿ ಹಿಡ್ಕೊಂಡಂಥ ಕೆಲಸ ನಿಮಗೆ ಬೋರ್ಡಮ್ ಅಂತನೂ ಅಂತ ಅನ್ನಿಸ್ಬೋದು. ಆದರೂ ಹೆಂಗೈತಿ ಅಂತಂತಂದರೆ, ಯಾವುದಾದ್ರೂ ಒಂದು ಹೊಸದು ನಿಮಗೇನಾದರೂ ಚಾನ್ಸ್ ಬರುವಂಥದ್ದು, ಅಥವಾ ಇಮೋಷ್ನಲಿ ಕೊಯ್ ಆಪ್ಕೋ ಸಹಾರಾ ಭೀ ದೇ ಸಕ್ತಾ ಹೈ, ಮೀನ್ಸ್ ನಿಮಗೆ ಒಂಥರ ಸ್ಟಕ್ ಆದಂಗೆ ಆಕತಿ. ಸೊ ಯಾರಾದರೂ ಬಂದು ನಿಮಗೇನಾದರೂ ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ಬೋದು ನಿಮಗೆ, ಇದನ್ನು ಹಿಂಗಲ್ಲ ನೀವು ಹಿಂಗೆ ಮಾಡಿರಿ, ಹಿಂಗಲ್ಲ ನೀವು ಹಿಂಗೆ ಮಾಡಿರಿ ಅಂತಂದು ಹೇಳಿ. ಸೊ ಅವ್ರು ನಿಮಗೆ ಹೇಳಕ್ಕೆ ಬಂದಾಗ ಒಂದು ಸ್ವಲ್ಪ ನೀವು ಸ್ವಲ್ಪ ಮೆಂಟಲಿ ಸ್ಟೇಬಲ್ ಇರೋಕೆ ಕಲೀರಿ. ಯಾಕಂದ್ರೆ ನಿಮಗೆ ಮೊದಲ ಬೋರ್ಡಮ್ ಆಗಿರ್ತೈತಿ, ಬೇಜಾರಾಗಿರ್ತೈತಿ. ಈಗ ದುಡ್ಡಿನ ವಿಷಯದ ನಿಮಗೇನು ಅನಿಸ್ತೈತೆ ಅಂದ್ರೆ, ನಾ ಎಷ್ಟು ಎಫರ್ಟ್ ಹಾಕ್ಯಾನಲ್ಲ ಅದಕ್ಕೆ ತಕ್ಕಂಗೆ ದುಡ್ಡು ಸಿಗವಲ್ತಂತ ನಿಮಗೆ ಅನಿಸಿರ್ತೈತೆ. ಯಾಕಂದ್ರೆ ಬಟ್ ಪ್ಲಾನೆಟರಿ ಪೊಸಿಷನ್ ಹಂಗೈತಿ. ಸೊ ಹೆಂಗಂತಾರೆ, ಎಷ್ಟು ಆಕೈತಿ ಅಷ್ಟು ಕೂಲಂಗೆ ಇರೋಕೆ ಕಲೀರಿ, ಮೆಂಟಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಇರೋಕೆ ಕಲೀರಿ. ಏನು ವಿಷಯಗಳು ಆಗಿರ್ತಾವಲ್ಲ ಆ ವಿಷಯಗಳ ಬದಲಾಗಿ ಅತಿ ಹೆಚ್ಚಂಗೆ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಯಾರಾದರೂ ಸೊಲ್ಯೂಷನ್ ತೊಗೊಂಡು ಬರ್ತಾರೆ ನಿಮ್ಮ ಕಡೆ, ಅಥವಾ ನೇಚರ್ ಅನ್ರಿ, ಅಥವಾ ಡಿವೈನ್ ಎನರ್ಜಿ ನಿಮಗೇನಾದರೂ ಹೆಲ್ಪ್ ಮಾಡೇ ಮಾಡ್ತೈತಿ, ನೀವು ಎಲ್ಲಿ ಸ್ಟಕ್ ಆಗಿರಲ್ಲ ಅಲ್ಲಿ. ಆದ್ರೆ ಹೆಂಗಂತಾರೆ, ಸ್ವಲ್ಪ ಓಪನ್ ಮೈಂಡೆಡ್ ಇರೋಕೆ ಕಲೀರಿ. ಅಂದ್ರೆ ನಿಮಗೆ ಗೊತ್ತಾಕೈತಿ ಗೈಡೆನ್ಸ್ ಎಲ್ಲಿಂದ ಬರಾಕತ್ತೈತಿ, ಮತ್ತು ಅದನ್ನು ಹೆಂಗೆ ರಿಸೀವ್ ಮಾಡ್ಬೇಕಂತ ಗೊತ್ತಾಕೈತಿ ನಿಮಗೆ. ನಿಮ್ಮ ವರ್ಕ್ದಲ್ಲಿ ಯಾವುದಾದ್ರೂ ಒಂದು ಚೇಂಜ್ ಆಗ್ಬೋದು. ಓಕೆ, ಸೊ ಚೇಂಜ್ ಒಂದು ಸ್ವಲ್ಪ ಪಾಸಿಟಿವ್ ವೆಲ್ಕಮ್ ಮಾಡೋಕೆ ಕಲೀರಿ. ಅಯ್ಯೋ ಇದೇನಪ್ಪ ಹೊಸದು, ಮತ್ತು ನಾ ಇದನ್ನೇನಪ್ಪ ಮಾಡಬೇಕು ಅಂತಂದು ಹೇಳಿ ಬೋರ್ ಆಗಕ್ಕೆ ಹೋಗ್ಬೇಡ್ರಿ ನೀವು. ಇದು ಕಾರ್ಡ್ ಒಂಥರ ಬೋರ್ಡಮ್ ತೋರಿಸ್ತೈತಿ. ಅಥವಾ ಯಾವುದಾದ್ರೂ ವಿಷಯ ನಿಮಗೆ ಒಂಥರ ಲೆಟ್ಗೋ ಮಾಡುವಂಥ ಚಾನ್ಸೂ ಬರ್ಬೋದು ನಿಮಗೆ. ಯಾವುದೋ ಭಾಳ ದಿನ ಯಾವುದೋ ಮನಸ್ಸಿನಾಗ ಇಟ್ಕೊಂಡಂಥ ವಿಷಯ, ಒಂದು ಸ್ವಲ್ಪ ವಿಷಯಗಳನ್ನು ಸ್ವಲ್ಪ ಕೂಲಂಗೆ ಇರ್ರಿ. ಸ್ವಲ್ಪ ಕೂಲಂಗೆ ಇದ್ದು ಅದನ್ನ ಒಂದು ಸ್ವಲ್ಪ ನೋಡಕ್ಕೆ ಕಲೀರಿ. ಅಂದ್ರೆ ನಿಮ್ಗೆ ಆ ಪ್ರಾಬ್ಲಮ್ ಬದಲಾಗಿ ಸೊಲ್ಯೂಷನ್ ತಾನೇ ಸಿಗ್ತೈತಿ. ಇಲ್ಲಿ ನೋಡ್ರಿ, ಜಜ್ಮೆಂಟ್ ಕಾರ್ಡ್ ಇದೆ. ಅಂದರೆ ನಿಮ್ದು ಯಾವುದೇ ಥರದ ಪ್ರಾಬ್ಲಮ್ ನಿಮ್ಗೆ ಈ ವಾರದೊಳಗೆ ಇದ್ರೂ ಸಹಿತ ಯು ವಿಲ್ ಗೆಟ್ ಸೆಕೆಂಡ್ ಚಾನ್ಸ್. ಅದನ್ನು ಸರಿ ಮಾಡ್ಕೊಳಕ್ಕೆ ನಿಮ್ಗೆ ದೇವ್ರೊಂದು ಚಾನ್ಸ್ ಕೊಡ್ತಾನೆ. Set yourself free. Forgive. Forgiveness is a powerful act of self-love. Forgive yourself and others. This transformative release will unburden and heal your heart. See this card. ಓಕೆ, ವಾರಾಂತ್ಯದೊಳಗೆ ಸ್ವಲ್ಪ ನಿಮಗೆ ಈ ಥರ ಆಗುವಂಥ ಚಾನ್ಸಸ್, ಯಾವುದಾದ್ರೂ ವಿಷಯ ತೊಗೊಂಡು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರ್ತೈತಿ ಅಂದರೆ ನಿಮಗೆ ಅದಕ್ಕೆ ಪ್ರಾಪರ್ ಸೊಲ್ಯೂಷನ್ ಸಿಕ್ಕಿರೋದಿಲ್ಲ. ಸೊ ಹೆಂಗಂತಂತಂದರೆ, ವಿಷಯಗಳನ್ನು ಎಷ್ಟಾಕತಿ ಅಷ್ಟು ಹಗುರವಾಗಿ ತೊಗೊಂಡು ಅದನ್ನು ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಬಿಟ್ಬಿಡ್ರಿ ಅದನ್ನು. ಸೊ ಈ ವಾರದೊಳಗೆ ನಿಮಗೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಮನಸ್ಸಿಗೆ ತಕ್ಕಂಥ ಕೆಲಸಗಳು ಆಗೋದೊಂದು ಸ್ವಲ್ಪ ಕಡಿಮೆ.
Know your potential. You are a powerful being. Your thoughts, words, and actions have the ability to heal or to harm. Respect this tremendous gift and use it wisely. ಓಕೆ, ಈಗ ಹೆಂಗೈತಿ ಅಂತಂತಂದ್ರೆ ಸನ್ ಸ್ಯಾಟರ್ನ್ ಈಗ ಒಂದೇ ಕಡೆ ಅದಾವಲ್ಲ. ಸೊ ನಿಮ್ಮ ಪ್ರೊಫೆಷ್ನಲ್ ಇದ್ರೊಳಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಹೆಂಗೆ ಆಕೈತಿ ಅಂತಂದ್ರೆ ಮಾತಿನಿಂದಲೇ ಪ್ರಾಬ್ಲಮ್ ಆಕೈತಿ. ಯಾಕಂದ್ರೆ ದೇ ಬೋತ್ ಆರ್ ನ್ಯಾಚುರಲ್ ಎನಿಮೀಸ್. ಸೊ ಹ್ಯಾವ್ ಪೇಷನ್ಸ್. ನಿಮ್ಮ ಹತ್ರ ಇರೋ ಪೊಟೆನ್ಷಿಯಲು, ಸೊ ಅದನ್ನು ವೈಸ್ಲಿ ಯೂಸ್ ಮಾಡೋಕೆ ಕಲೀರಿ. ಎಷ್ಟಕ್ಕೈತೆ ಅಷ್ಟು ಪೇಷಂಟ್ಲಿ ಇದ್ದು ಬಿಡ್ರಿ ಈ ಇದ್ರೊಳಗೆ. ಯಾಕಂದ್ರೆ ಈ ಕಂಜಂಕ್ಷನ್ ಚೇಂಜ್ ಆಗೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದೆ. ವೀನಸ್ ಇನ್ನೊಂದು ಸ್ವಲ್ಪ ದಿವಸದಾಗ ಅಂದ್ರೆ ಮೇಷರಾಶಿಗೆ ಹೋಗ್ತಾನೆ. ಸೊ ಈ ರೀಡಿಂಗ್ ತಮಗೇನಾದರೂ ಇಷ್ಟ ಆಗಿದ್ದಲ್ಲಿ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಈಗ ನಾವು ವಾಯುತತ್ವದ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ವಾಯುತತ್ವದ ರಾಶಿಗಳು ಅಂತಂತಂದ್ರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಈ ಮೂರರಲ್ಲಿ ಯಾವುದಾದ್ರೂ ಒಂದು ರಾಶಿಯವರು ತಾವಾಗಿದ್ದರೆ ಈ ರೀಡಿಂಗ್ ತಮಗೆ ಸಂಬಂಧಪಟ್ಟಂಥದ್ದು. ಓಕೆ, ಈಗ ಇದನ್ನೇನು ಇಲ್ಲೇನಿದೆ ಅಲ್ಲ, ದಿಸ್ ಇಸ್ ದ ಕರೆಂಟ್ ಪೊಸಿಷನ್ ಆಫ್ ಪ್ಲಾನೆಟ್ಸ್. ಈಗ ಹೌಸ್ ಆಫ್ ಲಾಸ್ ಅಂದರೆ 12th ಹೌಸ್. ಅಲ್ಲೇನೈತಿ ಅಂದರೆ ಸನ್, ಸ್ಯಾಟರ್ನ್, ಚಂದ್ರಮ ಮತ್ತು ವೀನಸ್. ಸನ್ ಆ್ಯಂಡ್ ಸ್ಯಾಟರ್ನ್ ನ್ಯಾಚುರಲ್ ಎನಿಮೀಸ್. ಓಕೆ, ದಿಸ್ ಇಸ್ ಅ ಹೌಸ್ ಆಫ್ ಲಾಸ್. ಇಲ್ಲಿ ಕುಂತ್ಕೊಂಡವ್ರು ಏನು ಮಾಡ್ತಾರೆ, ನಿಮ್ಮ ಡೈಲಿ ರೂಟೀನ್ ನೋಡ್ತಾರೆ ರೀ, ಈ ಮನೆ ನೋಡ್ತಾರೆ ಅವರು. ಸೊ ಹೆಂಗಂತಂತಂದ್ರೆ ದುಡ್ಡಿನ ಫ್ಲೋದೊಳಗೆ ಸ್ವಲ್ಪ ಕಡಿಮೆ ನಿಮಗೆ ಅನ್ನಿಸ್ಬೋದು ಬರ್ತೈತಿ, ಬಟ್ ಪೋರ್ಷನ್ಸ್ದಾಗ ಬರ್ತೈತಿ. ಇಮೋಷನ್ಸ್ ಕಡಿಮೆ ಆಗ್ಯಾವಂತಂತ ಅನ್ನಿಸ್ಬೋದು. ಯಾಕೆ ಗೊತ್ತಾ, ಸನ್ ಆ್ಯಂಡ್ ಸ್ಯಾಟರ್ನ್ ಇವು ಎನಿಮೀಸು. ಇದ್ರ ನಡುಕ ಸೌಮ್ಯ ಗ್ರಹ ಯಾವುದು, ವೀನಸ್ ಸಿಕ್ಕಾಕೊಂಡೈತಿ. ವೀನಸ್ ಅಂದ್ರೆ ಏನು, ನಿಮ್ಮ ಪ್ಯಾಷನ್ನು, ನಿಮ್ಮ ಮಟೀರಿಯಲ್ ಲೈಫು, ನಿಮ್ಮ ಜೀವನದೊಳಗೆ ಯಾವ ವಿಷಯಕ್ಕೆಲ್ಲ ನೀವು ಸುಖ ಪಡ್ತೀರಲ್ಲ, ಅದು ವೀನಸ್ ತೋರಿಸ್ತೈತಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ಬೋದು ಅಂತಂದರೆ ಇಮೋಷನ್ಸ್ ಯಾಕೋ ಕಡಿಮೆ ಆಗ್ಯಾವು, ಪ್ಯಾಷನ್ ಯಾಕೋ ಕಡಿಮೆ ಆಗೈತಿ, ಕ್ಯಾಶ್ ಫ್ಲೋ ಕಡಿಮೆ ಆಗೈತಿ, ವರ್ಕ್ ಜಾಸ್ತಿ ವರ್ಕ್ ಜಾಸ್ತಿ ಮಾಡಿದಷ್ಟು ದುಡ್ಡು ಬರ್ತಾ ಇಲ್ಲ ಅಂತ ಈ ವಾರ ನಿಮಗೆ ಅನ್ನಿಸ್ಬೋದು. ಯಾಕಂದ್ರೆ ಪ್ಲಾನೆಟರಿ ಪೊಸಿಷನ್ ಹಂಗೈತಿ. ಸೊ ಏನು ಮಾಡೋಕ್ಕೆ ಬರಲಾರ್ದಂಗೆ. ಆಮೇಲೆ ಹೆಂಗೈತೆ ಅಂದರೆ ಸ್ವಲ್ಪ ಮಾತಿನ ಮೇಲೆ ಹಿಡ್ತಾ ಇರಲಿ. ನಿಮಗೆ ಯಾರಾದರೂ ಮೋಸ ಮಾಡ್ಬೋದು. ಯಾಕಂದ್ರೆ ನೋಡಿರಿ, ಇದು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ರಾಹು, ಮರ್ಕರಿ ಆ್ಯಂಡ್ ಮಾರ್ಸ್. ಓಕೆ, ರಾಹು ವಿತ್ ಮರ್ಕರಿ ಆ್ಯಂಡ್ ಮಾರ್ಸ್. ಒಂದು ಮಾರ್ಸ್ ಅಂತಂತಂದ್ರೆ ನಿಮ್ಮ ಬಾಡಿ, ಮಾರ್ಸ್ ಆ್ಯಂಡ್ ರಾಹು. ಜ್ವರ ಅದು ಬರುವಂಥ, ಏನಾದರೂ ಪ್ರಾಬ್ಲಮ್ ಆಗುವಂಥದ್ದು, ಫಿಸಿಕಲ್ ಏನಾದರೂ ಚೋಟ ಮೋಟ ಪ್ರಾಬ್ಲಮ್ ಆಗುವಂಥದ್ದು, ಆ ಥರ ಆಗ್ಬೋದು. ಸೊ ನಿಮ್ಮ ಹೆಲ್ತ್ ಬದಲಾಗಿ ಕೇರ್ಫುಲ್ ಹಂಗೆ ಇರಲಿ. ಮರ್ಕರಿ ಅಂತಂತಂದ್ರೆ ನೀವು ನಿಮ್ಮ ವಿಚಾರ ಮಾಡೋ ಪ್ಯಾಟರ್ನ್ಸು, ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರಾದರೂ, ಆಮೇಲೆ ನೆಟ್ವರ್ಕ್ ಅನ್ರಿ, ಸೋಷಿಯಲ್ ಮೀಡಿಯಾ ಅನ್ರಿ, ಎಲ್ಲಾದರೂ ಕಮೆಂಟ್ ಮಾಡೋ ಮುಂದೆ ಸ್ವಲ್ಪ ನೋಡಿ ಮಾಡಿರಿ, ಏನಾದರೂ ಆಗುವಂಥ ಚಾನ್ಸಸ್ ಇರ್ತಾವೆ. ಓಕೆ, ಮರ್ಕರಿ ರಾಹು ಇರುವಂಥವ್ರು ಯಾರಾದರೂ ಆದ್ರೆ ಮೋಸ ಆಗುವಂಥ ಚಾನ್ಸಸ್, ಅಥವಾ ನಿಮ್ಮ ಮಾತಿನಿಂದ ಬೇರೆ ಯಾರಿಗಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಆಗ್ಬೋದು. ಸೊ ಸ್ವಲ್ಪ ಮನಸ್ಸಿನ ಮೇಲೆ, ಮಾತಿನ ಮೇಲೆ ಹಿಡಿತಾ ಇರಲಿ ನಿಮಗೆ. ಓಕೆ, ಆಮೇಲೆ ಫಾದರ್ ಫಿಗರ್ ಅನ್ರಿ, ನಿಮ್ಮ ಬಾಸ್ ಅನ್ರಿ, ಅಂಥವ್ರ ಜೊತೆ ಸ್ವಲ್ಪ ಪೇಷಂಟ್ಲಿ ಮಾತಾಡೋಕೆ ಕಲೀರಿ ಅಲ್ಲ, ಮಾತಾಡ್ರಿ ಈ ವಾರಂಥ ವಾರ ಎಲ್ಲ. ಯಾವುದೇ ವಿಷಯಕ್ಕೂ ಏನಾದರೂ ಗಡ್ಬಿಡಿಂದ ಏನೂ ನಿರ್ಣಯ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾರದೇ ಜೊತೆ ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಟೈಮ್ ಸರಿ ಇಲ್ಲದ ಹೊತ್ತಿನಾಗ ಸುಮ್ಮನಿರೋದು ಭಾಳ ಚಲೋ. ಯಾಕಂತಂದ್ರೆ ಟೈಮ್ ಸರಿ ಇಲ್ದಾಗ ನಮಗೆ ಅನುಕೂಲ ಅಲ್ಲ, ಪ್ರತಿಕೂಲ ಪರಿಸ್ಥಿತಿಗಳು ಬೆಟ್ಟಾಕಿರ್ತಾವೆ. ನಾವು ಪ್ರತಿಕೂಲ ಅಂದ್ರೆ ನಮಗೆ ಸಪೋರ್ಟಿವ್ ಇರೋಂಗಿಲ್ಲ ಅವಾಗ ಟೈಮ್. ಓಕೆ, ಸೊ ಈಗ ನೋಡಿ, ಸ್ವಲ್ಪ ಪೇಷಂಟ್ಲಿ ವಿಚಾರ ಮಾಡೋ ಹೊತ್ನಾಗ ಪೇಷಂಟ್ಲಿ ವಿಚಾರ ಮಾಡಿರಿ. ಮಾತಾಡೋ ಹೊತ್ನಾಗೂ ಸ್ವಲ್ಪ ಪೇಷನ್ಸ್ ಇರಲಿ. ನಿಮಗೆಲ್ಲ ವಿಷಯಕ್ಕೂ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾವುದೇ ರಾಶಿಗಿರಲಿ. ಯಾಕಂದ್ರೆ ಪ್ಲಾನೆಟರಿ ಪೊಸಿಷನ್ ಈಗ ಸದ್ಯ ಗ್ಲೋಬಲಿ ಎಲ್ಲರಿಗೂ ಇಂಪ್ಯಾಕ್ಟ್ ಮಾಡ್ತೈತಿ ಈಗ ಸದ್ಯ. ಯಾಕಂದರೆ ಮೇಜರ್ ಪ್ಲಾನೆಟ್ಸ್ ಎಲ್ಲ 12ನೇ ಮನೆಯೊಳಗೆ ಇದಾವೆ. ಬಿಕಾಸ್ ಇಟ್ಸ್ ಅ ಹೌಸ್ ಆಫ್ ಲಾಸ್. ಅವು ಎಲ್ಲ ಪ್ಲಾನೆಟ್ಸು ನಿಮ್ಮ ರುಟೀನ್ ನೋಡ್ತಾವೆ. ನಿಮ್ಮ ಡೈಲಿ ಬೇಸಿಸ್ ಮೇಲೆ ನೀವೇನು ಕೆಲಸ ಮಾಡ್ತೀರಿ ಅದನ್ನು ನೋಡ್ತಾವೆ. ಸೊ ಹೆಂಗಂತಂದ್ರೆ ನೀವು ಇಲ್ಲಿ ನೋಡ್ರಿ, ಇಲ್ಲೇನು ತೋರಿಸ್ತೈತಿ, ನಿಮ್ಮ ಬಾಸ್ ಆಗಲಿ ಮತ್ತು ಯಾರೇ ಆಗಲಿ ಅವ್ರ ಜೊತೆ ತೋಲ್ ಮೂಲಿಕೆ ಬೋಲಾಕರೋ. ಟೀಕೆ, ಆಮೇಲೆ ದುಡ್ಡಿನ ವಿಷಯದೊಳಗೆ ನಿಮಗೆ ಅನ್ನಿಸ್ಬೋದು ದುಡ್ಡು ಕಡಿಮೆ ಆಗ್ತಾ ಇದೆ ಅಥವಾ ಕಡಿಮೆ ಬರಾಕತ್ತೈತಿ ಅಂತಂದು ಹೇಳಿ. ಏನಾದರೂ ಸ್ವಲ್ಪ ದುಡ್ಡಿನಲ್ಲಿ
ದುಡ್ಡಿಗಾಗಿ ನೀವು ಬೇರೆಯವರು ಯಾರಾದರೆ ಹತ್ತಿರ ನೀವು ದುಡ್ಡದು ತೊಗೊಳ್ಳುವಂಥದ್ದು ಅಂದರೆ ನಿಮಗೆ ಯಾರಾದರೂ ಹೆಲ್ಪ್ ಮಾಡುವಂಥದ್ದು ಏನಾದರೂ ಸಂದರ್ಭ ಬರ್ಬೋದು, ಅಥವಾ ನೀವು ಹೋಗಿ ಯಾರಾಗಿದ್ರೂ ಕೇಳಬಹುದು ಯಾರಿಗಾದರೂ ಹೆಲ್ಪಿಗೆ. ಆಮೇಲೆ ಸ್ವಲ್ಪ ನೀವು ನೆಗೆಟಿವ್ ಥಾಟ್ಸ್ ಏನದಲ್ಲ, ನಿಮ್ಮ ನೆಗೆಟಿವ್ ಥಾಟ್ಸ್ ಮೇಲೆ ನೀವು ಒಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ರಿ. 5, 6, 7, 8 ದಿಸ್ ಇಸ್ ಸ್ಯಾಟರ್ನ್ ಕಾರ್ಡ್. ಓಕೆ, ಸ್ಯಾಟರ್ನ್ ಕೆಲವೊಂದು ಸರ್ತಿ ಎಲ್ಲ ಸ್ಯಾಟರ್ನ್ ಏನು ಮಾಡ್ತೈತೆ ಅಂದ್ರೆ ನೆಗೆಟಿವ್ ಥಾಟ್ಸ್ ಭಾಳ ತಲೆಯಾಗ ತಯಾರು ಮಾಡ್ತಿರ್ತೈತೆ ಅದು. ಸೊ ಹೆಂಗೈತಿ ಅಂತಂದ್ರೆ ಎಷ್ಟಾಗತ್ತೆ ಅಷ್ಟು ಪಾಸಿಟಿವ್ಲಿ ವಿಚಾರ ಮಾಡಕ್ಕೆ ನೋಡ್ರಿ. ಯಾಕಂದ್ರೆ ಆ ಕಂಜಂಕ್ಷನ್ ಎಲ್ಲಿವರೆಗೂ ಸರಿ ಹೋಗಂಗಿಲ್ಲೋ ಅಲ್ಲಿ ತನಕ ಸ್ವಲ್ಪ ಮನಸ್ಸಿನ ಮೇಲೆ ಇದ್ರ ಪ್ರಭಾವ ಇದ್ದೇ ಇರ್ತೈತಿ. ಅಂದ್ರೆ ತೊಂದರೆಗಳನ್ನು ಕಣ್ಣು ಮುಚ್ಕೊಂಡು ನೀವು ತೊಂದರೆಗಳನ್ನು ಕಣ್ಣು ಮುಚ್ಕೊಂಡು ಕುಂತು ನೀವು ವಿಚಾರ ಮಾಡಕತ್ರಿ ಅಂದ್ರೆ ನಿಮಗೆ ಭಾಳ ಅಂತ ಅನಿಸ್ತದೆ, ಒಂಥರ ಗೋಜಲ್ ಅಂತ ಅನಿಸುತ್ತೆ. ಇನ್ನೂ ಸ್ವಲ್ಪ ಅದಕ್ಕೇನೂ ದಾರಿ ಸಿಗಂಗಿಲ್ಲ. ಒಂದು ಸ್ವಲ್ಪ ಕಣ್ಣು ಬಿಟ್ಕೊಂಡು ಆ ಸರಿಯಾಗಿ ತಲೆ ಒಂದು ಸ್ವಲ್ಪ ಸರಿಯಾಗಿ ಇಟ್ಕೊಂಡು ನೋಡಕ್ಕೆ ಕಲೀರಿ ಇದನ್ನು. ಓಕೆ, ನೋಡಿರಿ, ಈ ಕಣ್ಣಿಗೆ ಇದೇನು ಪಟ್ಟಿ ಕಟ್ಕೊಂತಲ್ಲ, ಈ ಪಟ್ಟಿ ಬಿಚ್ಚ್ರಿ. ಅಂದರೆ ಹೊರಗಿನ ಪಟ್ಟಿ ಅಂತಂತಲ್ಲ, ಒಳಗಿನಿಂದ ನೀವೇನು ಪ್ರಾಬ್ಲಮ್ಸನ್ನು ನೋಡ್ತಿರಲ್ಲ, ಸ್ವಲ್ಪ ನೀವು ಅದನ್ನು ಪ್ರಾಬ್ಲಮ್ಸಿಂದ ನಿಮ್ಮನ್ನು ನೀವು ಸ್ವಲ್ಪ ದೂರಂಗೆ ಇಟ್ಟು ನೋಡಕ್ಕೆ ಕಲೀರಿ. ಅಂತಂದ್ರೆ ನಿಮಗೆ ಗೊತ್ತಾಕತಿ ಪ್ರಾಬ್ಲಮ್ಸಿನ ಆಳ ಎಷ್ಟೈತಿ, ನಾ ಅದಕ್ಕೆ ರಿಯಾಕ್ಟ್ ಮಾಡಬೇಕು, ನಾ ರೆಸ್ಪಾಂಡ್ ಮಾಡಬೇಕು ಅಂತಂದು ಹೇಳಿ ನಿಮಗೆ ಗೊತ್ತಾಕತಿ. ಅದಕ್ಕೂ ಓವರಂಗೆ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ವಾರದ ಮಧ್ಯದಲ್ಲಿ ನೈಟ್ ಆಫ್ ಸೋರ್ಟ್ಸ್ ಐತಿ, 3 ಆಫ್ ವಾಂಡ್ಸ್ ಐತಿ. ನೈಟ್ ಆಫ್ ಸೋರ್ಟ್ಸ್ ಏನು ತೋರಿಸ್ತತಿ ಅಂತಂದ್ರೆ ಗಡಿಬಿಡಿಯ ವಿಚಾರಗಳು ಅಂತಂದರೆ ಇದೇನು ತೋರಿಸ್ತತಿ ಅಂದರೆ ಎಕ್ಸ್ಪಾನ್ಷನ್ ತೋರಿಸ್ತತಿ. ನಿಮ್ಮ ಕೆಲಸದ ವಿಷಯದಲ್ಲಿ ಏನಾದರೂ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ನುವಂಥದ್ದು ಏನಾದರೂ ನಿಮಗೆ ಇದನ್ನು ಅಂದರೆ ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಬರೋದು, ಆ ಪ್ರಾಜೆಕ್ಟ್ ಮೇಲೆ ನೀವು ಏನಾದರೂ ಕೆಲಸ ಮಾಡೋದು. ಬಟ್ ಇದೇನು ತೋರಿಸ್ತತಿ ಅಂತಂದ್ರೆ ಗಡಿಬಿಡಿ ತೋರಿಸ್ತತಿ. ಅದಕ್ಕೆ ಗಡಿಬಿಡಿ ಒಳಗೆ ಯಾವುದೇ ಥರದ ನಿರ್ಣಯಗಳನ್ನು ತೊಗೊಂಡು ಹಾಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸಮಾಧಾನಂಗೆ ಇರಕ್ಕೆ ಕಲೀರಿ. ಸಮಾಧಾನಂಗೆ ಇರ್ರಿ. ಯಾರ್ಯಾದರೂ ನಿಮಗೆ ಏನಾದರೂ ಅಡ್ವೈಸ್ ಬೇಕಾದರೆ ಬೇರೆದವ್ರನ್ನ ಕೇಳ್ರಿ, ಅವ್ರ ಕಡೆಯಿಂದ ಅಡ್ವೈಸ್ ತೊಗೋರಿ ತಿಳಿದವ್ರಿಗಿಂದ. ಸ್ವಲ್ಪ ಪೇಷಂಟ್ಲಿ ವಿಷಯಗಳನ್ನು ಒಟ್ಟಾಗಿ ಪೇಷಂಟ್ಲಿ ಹ್ಯಾಂಡಲ್ ಮಾಡಕ್ಕೆ ನೋಡ್ರಿ. ಯಾಕಂದ್ರೆ ನೋಡ್ರಿ, ಟೆಂಪರೆನ್ಸ್ ಕಾರ್ಡ್ ಐತಿ, ಎಷ್ಟಾಕೈತಿ ಅಷ್ಟು ಬ್ಯಾಲೆನ್ಸ್ ಮಾಡಕ್ಕೆ ನೋಡ್ರಿ. ಆಮೇಲೆ ನೀವು ಫೋಕಸ್ ಮಾಡಿರಿ. ಫೋಕಸ್ ಸರಿ ಇರಬೇಕು, ಪಾಸಿಟಿವ್ಲಿ ಫೋಕಸ್ ಮಾಡಿರಿ. ಯಾವ ನೆಗೆಟಿವ್ ವಿಷಯ ಅದ ನೆಗೆಟಿವ್ ವಿಷಯ ಕಡೆ ಜಾಸ್ತಿ ಫೋಕಸ್ ಮಾಡಕ್ಕೆ ನೋಡಬೇಡ್ರಿ. ನಿಮ್ಮ ಕೈಲೇ ಯಾವ ಕೆಲಸ ಆಕತಿ ಮೊದಲು ಅದನ್ನು ಮಾಡಕ್ಕೆ ನೋಡ್ರಿ. ಆದರೆ ಏನೇ ಇದ್ದರೂ ತಲೆ ಮಾತ್ರ ಶಾಂತ ಇಟ್ಕೋರಿ. ನಿಮ್ಮ ಪ್ರೊಫೆಷನದ ವಿಷಯದೊಳಗೆ ನೀವು ಇಲ್ಲಿ ಏನೇ ಎಕ್ಸ್ಪಾನ್ಷನ್ ಮಾಡಬೇಕು ಅಂತಂದ್ರು, ಯಾರನ್ನ ರಿಕ್ರೂಟ್ ಮಾಡಬೇಕು ಅಥವಾ ನಿಮ್ಮ ಜೊತೆ ಯಾರಿಗೆ ಅಸಿಸ್ಟೆಂಟ್ನ ಇಟ್ಕೋಬೇಕು ಅಂತಂದ್ರೆ ಅದ್ರ ಬದಲಾಗಿನೂ ಸ್ವಲ್ಪ ಕಾಳಜಿ ಇರಲಿ. ಯಾಕಂದರೆ ಗಡಿಬಿಡಿಯಿಂದ ತೊಗೊಳ್ಳುವಂಥ ನಿರ್ಣಯಗಳಿಗೆ ಸ್ವಲ್ಪ ತೊಂದರೆ ಆಗುವಂಥ ಚಾನ್ಸಸ್ ಈ ವೀಕೆಲ್ಲ. ಓಕೆ, ಕ್ವೀನ್ ಆಫ್ ಕಪ್ಸ್ ಏನು ಬರ್ತೈತಿ, ಆಮೇಲೆ ಪೇಜ್ ಆಫ್ ಕಪ್ಸ್ ಏನು ತೋರಿಸ್ತೈತಿ ಅಂದರೆ ನಿಮ್ಮ ಬದಲಾಗಿ ನಿಮಗೆ ಕಾಳಜಿ ಇರಲಿ. ಸ್ವಂತದ್ರ ಬದಲಾಗಿ ಮೆಂಟಲ್ ಹೆಲ್ತ್ ಆಗಲಿ, ಫಿಸಿಕಲ್ ಹೆಲ್ತ್ ಆಗಲಿ, ಭಾಳ ಗಡಿಬಿಡಿ ಒಳಗಿರೋದಕ್ಕೆ ಅಥವಾ ವರ್ಕ್ ಜಾಸ್ತಿ ಇದ್ದು ಹೆಕ್ಟಿಕ್ ಅನ್ಸೋದಕ್ಕೆ ನಾವು ಒಂಥರ ಫಿಸಿಕಲಿ ಮೆಂಟಲಿ ಇಂಬ್ಯಾಲೆನ್ಸ್ಡ್ ಆದಂಗೆ ಆಗ್ತೇವೆ ನಾವು. ಸೊ ಅದಕ್ಕೆ ನಿಮ್ಮ ಮೆಂಟಲಿ ಒಂದು ಸ್ವಲ್ಪ ಹೆಲ್ದಿ ಇರಕ್ಕೆ ಕಲೀರಿ. ನಿಮ್ಮ ಮೆಂಟಲ್ ಹೆಲ್ತ್ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಮ ಮೆಂಟಲ್ ಹೆಲ್ತಿಗೆ ಏನೆಲ್ಲ ಬೇಕಲ್ಲ ಆ ವಿಷಯಗಳನ್ನು ಮೊದಲು ಆ ವಿಷಯಗಳ ಕಡೆ ಜಾಗರೂಕರಾಗಿರಿ. ಅಥವಾ ಇಮೋಷ್ನಲ್ ಲೆವೆಲ್ದೊಳಗೆ ಏನಾದರೂ ಸಂಬಂಧಗಳಲ್ಲಿ ಸುಧಾರಣೆ ಆಗಬಹುದು. ಏನಾದರೂ ಸಂಬಂಧಗಳಲ್ಲಿ ಏನಾದರೂ ಏರ್ಪೇರ್ ಆಗಿದ್ದರೆ, ಏನಾದರೂ ತೊಡಕು ಬಂದಿದ್ದರೆ ಮಾಡಿದರೆ ಸಂಬಂಧಗಳು ಸರಿ ಹೋಗುವಂಥದ್ದು. ಪಾರ್ಟ್ನರನ್ನು ಇರಬೇಕು ಅಂತಂದೆಲ್ಲ ಯಾವುದೇ ಸಂಬಂಧನೂ ಆಗಿರ್ಬೋದು, ಫ್ರೆಂಡ್ಶಿಪ್ಪೂ ಆಗಿರ್ಬೋದು. Spiritual path. Realign with your spirit. Refocus on your spiritual life and actively connect with the divine. Honoring your true self allows you to get back into sync with your highest good. ಓಕೆ, ಈ ಕಾರ್ಡ್ ಅದನ್ನೇ ಹೇಳ್ತೈತಿ. ಎಷ್ಟಾಕತಿ ಅಷ್ಟು ನೀವು ನಿಮ್ಮ ಮೆಂಟಲ್ ಹೆಲ್ತ್ ಕಡೆ ಲಕ್ಷ್ಯ ಕೊಡಕ್ಕೆ ಕಲೀರಿ. ಸ್ಪಿರಿಚುವಲ್ ಪ್ರಾಕ್ಟೀಸ್ ನೀವು ಮಾಡ್ತಿದ್ರಿ ಅಂದರೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಕಡೆ ಜಾಸ್ತಿ ಲಕ್ಷ್ಯ ಕೊಡಕ್ಕೆ ಕಲೀರಿ. Authenticity. Live with integrity. Are you being honest with yourself? Is someone not being real with you? The world needs truth. Use your intuition to speak it without judgment. ಓಕೆ, ಯಾವುದೇ ವಿಷಯಕ್ಕಾಗಲಿ ಒಟ್ಟು ಜಜ್ಮೆಂಟ್ಲಾಗಕ್ಕೆ ಹೋಗ್ಬೇಡ್ರಿ. ಎಷ್ಟಾಕತಿ ಅಷ್ಟು ನಿಮ್ಮ ಕೆಲಸದ ಕಡೆ ನೀವು ಫೋಕಸ್ ಮಾಡಕ್ಕೆ ನೋಡ್ರಿ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಈ ವಾರದ ರೀಡಿಂಗ್ದಲ್ಲಿ ಜಲತತ್ವದ ರಾಶಿಗಳಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ಓಕೆ,
ಸೊ ದಿಸ್ ಈಸ್ ದ ಕರೆಂಟ್ ಪೊಸಿಷನ್ ಆಫ್ ಪ್ಲಾನೆಟ್ಸ್. ಈಗ ಮೇಜರ್ ಪ್ಲಾನೆಟ್ಸ್ ಸನ್, ಸ್ಯಾಟರ್ನ್, ವೀನಸ್ ಆ್ಯಂಡ್ ಮೂನ್ 12ನೇ ಮನೆಯೊಳಗೆ ಅದಾವೆ. 12ನೇ ಮನೆ ಅಂತಂದ್ರೆ ಇಟ್ಸ್ ಅ ಹೌಸ್ ಆಫ್ ಲಾಸ್. ಅಲ್ಲಿಂದ ಅವು ಏನು ಮಾಡ್ತಾವೆ ಅಂತಂದ್ರೆ ನಿಮ್ಮ ಡೈಲಿ ರೂಟೀನ್ ವರ್ಕ್ ಏನು ಮಾಡ್ತಿರಲ್ಲ ಆ ಮನೆ ನೋಡ್ತಾವೆ. ಸೊ ನಿಮ್ಮ ಡೈಲಿ ರೂಟೀನ್ ಏನೈತಿ ಅದು ಸ್ವಲ್ಪ ಅಫೆಕ್ಟ್ ಆಗುವಂಥ ಚಾನ್ಸಸ್. ಸನ್, ಸ್ಯಾಟರ್ನ್ ನ್ಯಾಚುರಲ್ ಎನಿಮೀಸ್. ಓಕೆ, ಅದಕ್ಕೊಂಥರ ವಿಷಯೋಗನೂ ಅಂತಾರೆ. ಇಮೋಷನ್ಸ್ ಕಡಿಮೆ ಆದಂಗೆ ಅನ್ನಿಸ್ಬೋದು. ವರ್ಕ್ ಅಫೆಕ್ಟ್ ಆಗ್ಬೋದು. ನಿಮ್ಗೆ ಹೆಂಗೆ ಅಂತಂತಂದ್ರೆ ಕೆಲಸ ಜಾಸ್ತಿ ಮಾಡೇನಿ, ಜವಾಬ್ದಾರಿ ಜಾಸ್ತಿ ಆಗೈತಿ, ಆದರೆ ಇನ್ಕಮ್ ಕಡಿಮೆ ಅಥವಾ ಇನ್ಕಮ್ ಎಲ್ಲಾದರೂ ಸ್ಟ್ಯಾಗ್ನೆಂಟ್ ಆಗೈತಿ ಅಂತ ನಿಮಗೆ ಅನ್ನಿಸ್ಬೋದು. ಕ್ಯಾಶ್ ಫ್ಲೋ ಕಡಿಮೆ ಅನ್ನಿಸ್ಬೋದು. ಕ್ಯಾಶ್ ಫ್ಲೋದೊಳಗೆ ಡಿಸ್ಟರ್ಬೆನ್ಸಸ್ ಬರ್ತಾವೆ. ಕೆಲಸ ಜಾಸ್ತಿ ಆಗೈತಿ, ಪ್ಯಾಷನ್ ಕಡಿಮೆ ಆಗೈತಿ ಕೆಲಸದ ಪ್ರತಿ ಅಥವಾ ಈ ರಿಲೇಷನ್ಸ್ ಪ್ರತಿ ನಿಮಗೆ ಹಿಂಗೆ ಅನ್ನಿಸ್ಬೋದು. ಯಾಕಂದರೆ ವೀನಸ್ಸು ಸೌಮ್ಯ ಪ್ಲ್ಯಾನೆಟ್, ಸನ್ ಮತ್ತು ಸ್ಯಾಟರ್ನ್ ಎರಡೂ ಹಾರ್ಶ್ ಪ್ಲ್ಯಾನೆಟ್ಸ್, ಅವೆರಡೂ ನಡಕೈತಿ ಪಾಪಕರ್ತರಿಯೊಳಗೆ. ಸೊ ಅದು ಪ್ರಾಪರ್ ಹಂಗೆ ಪರ್ಫಾರ್ಮ್ ಮಾಡೋಂಗಿಲ್ಲ. ಓಕೆ, ಎಲ್ಲಿವರೆಗೂ ಈ ಕಂಜಂಕ್ಷನ್ ದೂರ ಆಗಂಗಿಲ್ಲೋ ಅಲ್ಲಿವರೆಗೂ ಸ್ವಲ್ಪ ನಿಮ್ಮ ರುಟೀನ್ ವರ್ಕ್ದೊಳಗನ್ರಿ, ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಅನ್ರಿ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ. ಸನ್ ಆ್ಯಂಡ್ ಸ್ಯಾಟರ್ನ್ ನ್ಯಾಚುರಲ್ ಎನಿಮೀಸ್ ಆಗೋದ್ರಿಂದ ಬಾಸ್ ಆಗಲಿ, ಫಾದರ್ ಫಿಗರ್ ಆಗಲಿ, ನಿಮ್ಮ ಗುರುಗಳಾಗಲಿ, ನಿಮ್ಮ ಮೆಂಟರ್ ಆಗಲಿ ಅಂಥವ್ರು ಯಾರ್ದಾರ ಜೊತೆ ಅಥವಾ ನಿಮ್ಮ ಬಾಸ್ ಆಗಲಿ ಅಂಥವ್ರು ಯಾರೇ ಇದ್ರೂ ಸಹಿತ ಅವ್ರ ಜೊತೆ ಸ್ವಲ್ಪ ಪೇಷಂಟ್ಲಿ ವ್ಯವಹಾರ ಮಾಡೋಕ್ಕೆ ಕಲೀರಿ ದಯಮಾಡಿ. ಇದು 20ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೂ. ಓಕೆ, ಈಗ ಜಲತತ್ವದ ರಾಶಿಗಳಿಗಾಗಿ, ಜಲತತ್ವ ಅಂತಂದರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ರಾಶಿ ತಮ್ಮದಾಗಿದ್ದರೆ ಈ ರೀಡಿಂಗ್ ನಿಮಗೆ. ಸೊ ಜಲತತ್ವದ ರಾಶಿಗಳಿಗಾಗಿ ಈಗ ಏನು ಬರ್ತಾ ಇದೆ ಅಂತ ನೋಡೋಣ. ದೀಸ್ ಆರ್ ದ ಕಾರ್ಡ್ಸ್. ಓಕೆ, ಫಸ್ಟ್ ಈಸ್ 10 ಆಫ್ ಪೆಂಟಕಲ್ಸ್. ಫ್ಯಾಮಿಲಿ ರಿಲೇಟೆಡ್ ಏನಾದರೂ ವಿಷಯ ಆಗ್ಬೋದು ಅಂತಂದರೆ ಯಾವುದಾದ್ರೂ ಒಂದು ಸಂದರ್ಭ ಬರ್ಬೋದು, ಅದರೊಳಗೆ ನಿಮ್ಮ ಫ್ಯಾಮಿಲಿ ಇನ್ಕ್ಲೂಡ್ ಆಗ್ಬೋದು. ನೀವೆಲ್ಲಾದರೂ ಜರ್ನಿ ಆಗ್ಬೋದು, ಫ್ಯಾಮಿಲಿ ಜೊತೆಗೆ ಆಗ್ಬೋದು. ಯಾವುದಾದ್ರೂ ಫ್ಯಾಮಿಲಿ ಒಳಗೆ ಯಾವುದಾದ್ರೂ ಫಂಕ್ಷನ್ ಇರ್ಬೋದು, ಫಂಕ್ಷನಿಗೆ ಎಲ್ಲರೂ ನೀವು ಜೊತೆಗೂಡಿ ಎಲ್ಲರೂ ಟ್ರಾವೆಲಿಂಗ್ ಮಾಡ್ಬೋದು. ಓಕೆ, ನಿಮ್ದು ಏನಾದರೂ ಕೆಲಸ ಇದ್ದರೆ ಕೆಲಸದಲ್ಲಿ ಮೂಮೆಂಟ್ ಆಗೋದನ್ರಿ, ಕೆಲಸದೊಳಗೆ ಪ್ರೋಗ್ರೆಸ್ ಆಗೋದು ಅಂತಂತನ್ರಿ. ಯಾವ ವಿಷಯ ಐತಲ್ಲ ಆ ವಿಷಯದ ಮೇಲೆ ಕಂಟ್ರೋಲ್ ತೊಗೊಳಕ್ಕೆ ನೋಡ್ತೀರಿ ನೀವು. ಆಮೇಲೆ ನೀವು ಯಾವ ಡೈರೆಕ್ಷನ್ದಾಗ ಕೆಲಸ ಮಾಡಬೇಕು ಅನ್ನೋದನ್ನು ನೀವು ಸೆಟ್ ಮಾಡ್ಕೋತೀರಿ. ಓಕೆ, ವಾರದ ಆರಂಭದಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಆರ್ದಿರಿ. ಆಮೇಲೆ ಹೆಲ್ತ್ ರಿಲೇಟೆಡ್ ವಾರದ ಮಧ್ಯದಲ್ಲಿ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೊಂದು ಪರಿಹಾರ ಸಿಗೋದು. ಅದಕ್ಕೆ ನೀವು ಏನು ಎಫರ್ಟ್ ಹಾಕಿರಿ ಅಥವಾ ಈ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ಒಂದು ಫಂಕ್ಷನ್ ಆಗುತ್ತೆ ಅಥವಾ ನೀವೇನಾದರೂ ಕೆಲಸ ಅಂತ ಹೇಳಿದ್ನಲ್ಲ ಇದ್ರ ರಿಲೇಟೆಡ್ ಅಥವಾ ಇಲ್ಲಿ ನಿಮ್ಮದು ವಾರದ ಅಂತ್ಯದಲ್ಲಿ ಏನು ತೋರಿಸುತ್ತೆ ಅಂದರೆ ನೀವು ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಬಿಸ್ನೆಸ್ ಬದಲಾಗಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋಂಥದ್ದು ಏನಾದರೂ ವಿಚಾರ ಅಥವಾ ಯಾವುದಾದ್ರೂ ದೂರಿನ ದೇಶಗಳಿಗೆ ಹೋಗಬೇಕು ಅನ್ನೋಂಥ ವಿಚಾರ ಬಿಸ್ನೆಸ್ ರಿಲೇಟೆಡ್, ಆ ಥರದ ವಿಚಾರಗಳಿಗೆ ನೀವು ಪ್ರಾಮಾಣಿಕವಾಗಿ ಏನೆಲ್ಲ ನೀವು ಎಫರ್ಟ್ ಹಾಕಿರಲ್ಲ ಅದಕ್ಕೆ ಜಸ್ಟಿಸ್ ಸಿಗುವಂಥ ಟೈಮ್ ಈ ವಾರದಲ್ಲಿ. ಓಕೆ, ಆಮೇಲೆ ಇದು ಏಸ್ ಆಫ್ ಪೆಂಟಕಲ್ಸ್ ದಿಸ್ ಇಸ್ ಅಬಂಡನ್ಸ್ ಕಾರ್ಡ್. ಸೊ ಮನಿ ರಿಲೇಟೆಡ್ ಅಪಾರ್ಚುನಿಟೀಸ್, ಮನಿ ರಿಲೇಟೆಡ್ ಏನಾದರೂ ವಿಷಯ ಇದ್ದರೆ ಆ ಥರದ್ದು ಯಾವುದಾದ್ರೂ ವಿಷಯಗಳಿಗೆ ನೀವೇನಾದರೂ ಕೈ ಹಾಕಿದರೆ ಅಲ್ಲಿಂದ ನಿಮ್ಗೆ ಒಳ್ಳೆ ನ್ಯೂಸ್ ಬರುವಂಥದ್ದು. ಫೈನಾನ್ಷಿಯಲ್ ಅಪಾರ್ಚುನಿಟೀಸ್, ಫೈನಾನ್ಸ್ದೊಳಗೆ ಗ್ರೋತ್ ನೋಡೋಕೆ ಸಿಗ್ತೈತಿ ನಿಮಗೆ ಈ ವಾರದ ಅಂತ್ಯದಲ್ಲಿ. ಅಥವಾ ನಿಮ್ಮ ಕರಿಯರ್ದೊಳಗೆ ಯಾವುದಾದ್ರೂ ಕರಿಯರ್ದೊಳಗೆ ಏನಾದರೂ ಒಂದು ಹೊಸದೇನಾದರೂ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಹೆಂಗಾದರೂ ನೀವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತೀರಿ. ಸೊ ಇದ್ರ ರಿಲೇಟೆಡ್ ನಿಮಗೆ ದುಡ್ಡು ಬರುವಂಥದ್ದು. ಮತ್ತು ನೀವು ಏನು ಎಫರ್ಟ್ ಹಾಕಿರಲ್ಲ ನಿಮ್ಮ ಎಫರ್ಟ್ದೊಳಗೆ ನಿಮ್ಮ ಫ್ಯಾಮಿಲಿನೂ ಇದ್ರೊಳಗೆ ಇನ್ವಾಲ್ವ್ ಇರ್ತೈತೆ. ಅಥವಾ ಏನಾದರೂ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ನೀವು ಬಿಸ್ನೆಸ್ ಇದ್ದರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ನೀವು ನೋಡೋದು.
ನಿಮ್ಮ ಫ್ಯಾಮಿಲಿಯೊಳಗೆ ಯಾರಿಗಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಫ್ಯಾಮಿಲಿಯೊಳಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದೆಲ್ಲ ಮುಗಿಯುವಂಥದ್ದು. ದಿಸ್ ಇಸ್ ಅ ಪೇನ್ ಐತಿ, ಬಟ್ ದಿಸ್ ಇಸ್ ಎಂಡಿಂಗ್ ನಾವು 10 ನಂಬರ್. ಸೊ ಇಟ್ ಈಸ್ ಎಂಡಿಂಗ್ ನಾವು. ಒಂದು ಏನಾದರೂ ಸಂಬಂಧ ಇದ್ದರೆ ಅದರೊಳಗೆ ಹೊಸದು ಏನಾದರೂ ಸ್ಟಾರ್ಟ್ ಆಗೋದು, ಹೆಲ್ತ್ ರಿಲೇಟೆಡ್ ಏನಾದರೂ ಇದ್ದರೆ ಅದಕ್ಕೊಂದು ಪರಿಹಾರ ಸಿಕ್ಕು ಅಲ್ಲಿಂದ ಒಂದು ಏನಾದರೂ ಒಂದು ಹೊಸದು ಸ್ಟಾರ್ಟ್ ಆಗೋದು, ಈ ಥರದ್ದು ಏನಾದರೂ ಒಳ್ಳೆಯ ಸುದ್ದಿ ಕೇಳೋಕೆ ನಿಮಗೆ ಸಿಗ್ತೈತಿ. ನಿಮಗೇನಾದರೂ ಓವರ್ಸೀಸ್ ಅಪಾರ್ಚುನಿಟೀಸೂ ಬರಬಹುದು. ಅಥವಾ ನೀವು ಯಾವುದೇ ಬೇರೆ ದೇಶದಾಗ ಎಲ್ಲಾದರೂ ಬಿಸ್ನೆಸ್ಸಿಗೆ ಏನಾದರೂ ಹೂಡಿಕೆನೂ ಮಾಡುವಂಥ ವಿಚಾರಗಳನ್ನು ನೀವು ಈ ವಾರಾಂತ್ಯದಲ್ಲಿ ಮಾಡ್ಬೋದು. ಸೊ ನಿಮಗೆ ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ಶೋ ಯುವರ್ ಸೆಲ್ಫ್ ಡೀಪ್ ರೆಸ್ಪೆಕ್ಟ್ ಬೈ accepting ಯುವರ್ ಸೆಲ್ಫ್ just as you are. Release any self-limiting beliefs. Give yourself credit. You have earned your wisdom. ಓಕೆ, ಅಂದರೆ ಫ್ಯಾಮಿಲಿದು ಹೆಲ್ಪ್ ಇದ್ದರೂ ಸಹಿತ ನೀವು ಸಾಕಾಗುವಷ್ಟು ಕೆಲಸ ಮಾಡಿರಿ ನಿಮ್ಮ ಮೇಲೆ ನೀವಿಲ್ಲಿ. ಸೊ ಕೆಲವೊಂದು ಸರ್ತಿ ನಾವು ಮಂದಿನ ಅಪ್ರಿಷಿಯೇಟ್ ಮಾಡ್ತಿರ್ತೇವೆ, ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಇಟ್ಸ್ ಅ ಪಾರ್ಟ್ ಆಫ್ ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಕೇರ್. Be your best. Arise as your best self. Take a moment to recognize that you have always been doing the best you can. Once you see this in yourself, it will be easier to see it in others. Okay. ಸೊ ಆಲ್ಟುಗೆದರ್ ಇವೆರಡು ಕಾರ್ಡ್ ಏನು ಹೇಳ್ತಾವ ಅಂತಂತಂದ್ರೆ, ಒಂದು ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿಕೊಡ್ರಿ, ನೀವು ನಿಮ್ಮ ಮಂದಿನೂ ಅಪ್ರಿಷಿಯೇಟ್ ಬೇರೆದವ್ರನ್ನೂ ಅಪ್ರಿಷಿಯೇಟ್ ಮಾಡಿರಿ. ಹೆಂಗಂತಂದ್ರೆ ನಮ್ಮಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರ್, ನಾವು ಏನಾದ್ರು ಮಾಡಿದ್ದಕ್ಕೆ ನಮ್ಮನ್ನು ನಾವೇ ಮೆಚ್ಕೊತಿದ್ರೆ ನಾವು ನ್ಯಾಚುರಲಿ ನಾವು ಬೇರೆಯವ್ರ ಪ್ರತಿನೂ ಈ ಥರದ ಭಾವನೆಗಳನ್ನು ಪಡಿಸ್ತೇವೆ. ಸೊ ನಿಮಗೆ ಇದೇ ಮೆಸೇಜ್. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.